ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ ಎಲ್ಲರಿಗೂ. ಶ್ರೀಕೃಷ್ಣನ ಕಥೆಗಳು. ಪದೇ ಪದೇ ದಾನವರು ದಾಳಿ ಮಾಡುವುದನ್ನು ಕಂಡು ಯಶೋದೆ ಶ್ರೀಕೃಷ್ಣನ ರಕ್ಷಣೆಯ ಬಗ್ಗೆ ಚಿಂತಿತಳಾದಳು. ನಾವಿನ್ನು ಗೋಕುಲದಲ್ಲಿ ಇರಲಾಗದು, ಬೇರೆ ಕಡೆಗೆ ಹೋಗೋಣ ಎಂದು ನಂದನಿಗೆ ತನ್ನ ಚಿಂತೆಯನ್ನು ಬಿತ್ತರಿಸಿದಳು. ನಾವು ಹಾಗೇಕೆ ಮಾಡಬೇಕು ಎಂದು ಪ್ರಶ್ನಿಸಿದ ಗೋಪಾಲಕರ ಒಡೆಯ ನಂದ. ಆಗ ಯಶೋದೆ ಹೇಳಿದಳು, ನಾವು ಇಲ್ಲೇ ಇದ್ದರೆ ಕೃಷ್ಣನ ಮೇಲೆ ದಾನವರ ದಾಳಿ ಹೆಚ್ಚಾಗಬಹುದು. ನನಗೆ ಅವನದ್ದೇ ಚಿಂತೆ. ಯಶೋದೆಯ ಈ ಮಾತಿಗೆ ನಮ್ಮ ಮಗ ಸಾಮಾನ್ಯ ಮಾನವನಲ್ಲ, ನೀನೇಕೆ ಚಿಂತೆ ಮಾಡುತ್ತೀ ಎಂದು ನಂದ ನುಡಿದ. ನಮಗೆ ಇದು ಗೊತ್ತು, ಆದರೆ ಅವನಿನ್ನೂ ಪುಟ್ಟ ಬಾಲಕ ಎಂದು ಯಶೋದೆ ಮರುನುಡಿದಳು. ಆಮೇಲೆ ಯಶೋದೆ ತಾನು ಶ್ರೀಕೃಷ್ಣನ ಬಾಯಲ್ಲಿ ಬ್ರಹ್ಮಾಂಡ ಕಂಡದ್ದನ್ನು ಮತ್ತು ಭಯಂಕರವಾದ ರಾಕ್ಷಸರನ್ನು ಅವನು ಕೊಂದದ್ದನ್ನು ನೆನಪು ಮಾಡಿಕೊಂಡು ಹೇಳಿದಳು. ಮಗನ ಸುರಕ್ಷತೆಯ ದೃಷ್ಟಿಯಿಂದ ನಂದ ವೃಂದಾವನಕ್ಕೆ ತೆರಳಲು ಸಮ್ಮತಿಸಿದ. ಗಂಡ ಹೆಂಡತಿ ಶ್ರೀಕೃಷ್ಣ ಮತ್ತು ಬಲರಾಮರೊಡಗೂಡಿ ಸಸ್ಯ ಶ್ಯಾಮಲೆಯಾದ ವೃಂದಾವನಕ್ಕೆ ಬಂದರು. ತನ್ನ ಮಗ ಭಗವಂತನೆಂದು ಗೊತ್ತಿದ್ದರೂ ವೃಂದಾವನದಲ್ಲಾದರೂ ಆತ ಸುರಕ್ಷಿತವಾಗಿರುತ್ತಾನೆ ಎಂದು ಯಶೋದೆ ಭರವಸೆ ತಳೆದಳು. ಇಂದಿನ ಕಥೆ ಮುಗಿಯಿತು. ಮುಂದಿನ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.